ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು. ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ, ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ. ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಡಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಡಿದ್ದರು ಕುರುಡರಾಗಿ. ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ, ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು. ಚರಣ ಕಮಲವ ನಂಬಿ ಕೊನೆಗೆ ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ನೀನು ಹರಸುವ ತನಕ ನರಕದಂತೀ ಲೋಕ ಮೊರೆ ಕೇಳದೇನು ನಿನಗೆ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪೂಜ್ಯನೀಯ ಶ್ರೀಮನ್ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮೂಲತಃ ರೊಟ್ಟಿ ಜಾತ್ರೆಯನ್ನ ಡಂಬಳದಲ್ಲಿ
ಪ್ರಾರಂಭ ಮಾಡಿರ್ತಕ್ಕಂಥದ್ದು. ತದನಂತರ ಪೂಜ್ಯನೀಯ ಜಗದ್ಗುರುಗಳವರ ಆತ್ಮೀಯ ಶಿಷ್ಯರು ಶಿರೋಳ್ ತೋಂಟದಾರ್ಯ ಮಠದ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರು ಈ ರೊಟ್ಟಿ ಜಾತ್ರೆಯನ್ನ ಶಿರೋಳದಲ್ಲಿ ಪ್ರಾರಂಭ ಮಾಡಿಸಿ, ರೊಟ್ಟಿ ಜಾತ್ರೆಗೆ ಪರಂ ಪೂಜ್ಯ ಲಿಂಗೈಕ್ಯ ಜಗದ್ಗುರುಗಳು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರೊಟ್ಟಿ ಜಾತ್ರೆಯನ್ನ ಪ್ರಾರಂಭಿಸಿದ್ರು ಆ ಒಂದು ಉದ್ದೇಶವನ್ನ ಸಾದರಪಡಿಸಲಿಕ್ಕೆ ಪರಂ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಮಾನತೆಯನ್ನ ದಾಸೋಹದ ಮೂಲಕ ಸಾದರಪಡಿಸುವಲ್ಲಿ ಪೂಜ್ಯನೀಯ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರು ಪೂಜ್ಯ ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿ ಸರ್ವ ಜಾತಿ ವರ್ಗ ವರ್ಣ ವ್ಯವಸ್ಥೆಯಿಂದ ಈ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಎಲ್ಲ ಸಮಾಜದವರಿಂದ ಶಿರೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಜನಾಂಗದವರ ತಮ್ಮ ಮನೆಯಿಂದ ರೊಟ್ಟಿಗಳನ್ನು ಮಾಡಿಕೊಂಡು ಬಂದು ಶ್ರೀಮಠಕ್ಕೆ ಅರ್ಪಿಸಿ, ಶ್ರೀ ತೋಂಟದಾರ್ಯ ಮಠದ 2ನೇ ದಿವಸದಂದು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಈ ರೊಟ್ಟಿ ಜಾತ್ರೆಗೆ ದಾಸೋಹದ ಮೂಲಕ ಸಮಾನತೆಯನ್ನು ಸಾರಿರ್ತಕ್ಕಂಥ ಸ್ವಾಮಿಗಳು ಈ ತೋಂಟದಾರ್ಯ ಪೀಠ ಪರಂಪರೆಯಲ್ಲಿ ಬರ್ತಿರ್ತಕ್ಕಂಥದ್ದು. ಸದ್ಯದ ವರ್ತಮಾನ ಜಗದ್ಗುರುಗಳು ಪೂಜ್ಯನೀಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರು ಸಹ ಸಮಾನತೆಯ ಹರಿಕಾರರು. ಆ ಮೂಲಕ ರೊಟ್ಟಿ ಜಾತ್ರೆ ದಾಸೋಹ ಮಠವನ್ನ ಸರ್ವ ಜನಾಂಗದವರಿಗೆ ಮುಕ್ತವಾಗಿರಿಸುವ ಮೂಲಕ ಸಮಾನತೆಯನ್ನು ಸಾರಿರತಕ್ಕಂಥ ಭಾವೈಕ್ಯತೆಯನ್ನು ಸಾರಿರತಕ್ಕಂಥ ತೋಂಟದಾರ್ಯ ಮಠದ ಪರಂಪರೆಯಲ್ಲಿ ಸದ್ಯದ ಶಿರೋಳ್ ತೋಂಟದಾರ್ಯ ಮಠದ ಪೀಠಾಧಿಪತಿಗಳು ಪೂಜ್ಯನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳವರು ನರಗುಂದ ಭಾಗದಲ್ಲಿ ಜನಪ್ರಿಯ ಸ್ವಾಮೀಜಿಗಳು, ಜನಸಾಮಾನ್ಯರ ಸ್ವಾಮೀಜಿಗಳಾಗಿರ್ತಕ್ಕಂಥದ್ದು. ಸದ್ಯ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರ ಲಿಂಗೈಕ್ಯ ಆದ ನಂತರ ಶಿರೋಳ್ ತೋಂಟದಾರ್ಯ ಮಠದ ಕರ್ಮಧಾರತ್ವವನ್ನ ವಹಿಸಿಕೊಂಡು ಪರಂ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹಾಗೂ ಗುರುಬಸವ ಮಹಾಸ್ವಾಮಿಗಳವರ ಒಂದು ಆಶೆ ಸದಿಚ್ಛೆಯದಂತೆ ಶ್ರೀಮಠದ ಜಾತ್ರೆಯನ್ನ ಪಾರಂಪರಿಕವಾಗಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಿರ್ತಕ್ಕಂಥದ್ದು ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಸದ್ಯ ಅದಕ್ಕೆ 2025ನೇ ಸಾಲಿನ ತೋಂಟದಾರ್ಯ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ ಯುವಕರು ಶಿವಾನಂದ ಎಲ್ಬಳಿ ಅವರು, ಉಪಾಧ್ಯಕ್ಷರಾಗಿ ಶ್ರೀಧರ್ ಸೀಪ್ರಿ ಅವರು, ಕಾರ್ಯದರ್ಶಿಗಳಾಗಿ ಬಸವರಾಜ್ ಕುರಿ ಅವರು, ಸಹಕಾರ್ಯದರ್ಶಿಗಳಾಗಿ ಪರಶುರಾಮ್ ಮಡಿವಾಳ್ ಅವರು, ಹೀಗೆ ಅನೇಕ ಎಲ್ಲ ಜಾತಿ ವರ್ಗ ವರ್ಣ ವ್ಯವಸ್ಥೆಯನ್ನ ದೂರ ಮಾಡಿಟ್ಟು ಎಲ್ಲ ಜನಾಂಗದವರನ್ನ ಸರ್ವ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಮಾಡುವ ಮೂಲಕ ಈ ಜಾತ್ರೆಯನ್ನ ಬಹಳಷ್ಟು ಉತ್ತಮವಾಗಿ ನಡೆಸಲಿಕ್ಕೆ ಪರಂ ಪೂಜ್ಯರನ್ನ ಮಾರ್ಗದರ್ಶನದಲ್ಲಿ ನಡೆತಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಶಿರೋಳ ಹಾಗೂ ಸುತ್ತಮುತ್ತಲಿನ ಮಹಾಜನತೆಗೆ ನಾನು ಬಹಳಷ್ಟು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಒಳಗಡೆ ಪರಂ ಪೂಜ್ಯರ ಸಮಾನತೆಯನ್ನ ಒಪ್ಪಿಕೊಂಡು ಜಾತ್ರೆಯನ್ನ ಸಾಂಘಟಿಕವಾಗಿ ಯಶಸ್ವಿಗೊಳಿಸ್ತಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಅನ್ನುವಂತ ವಿಷಯದ. ಈ ಒಂದು ಜಾತ್ರೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ರೊಟ್ಟಿ ಜಾತ್ರೆಯಲ್ಲಿ ರೊಟ್ಟಿಯ ಜೊತೆಗೆ ಬಾಣದಲ್ಲಿ ಎಲ್ಲ ಮಸಾಲೆ ಸಾಮಾನುಗಳನ್ನ ಹಾಕಿ ಅದರೊಟ್ಟಿಗೆ ಬಜ್ಜಿ ಅಂತೇಳಿ ತಯಾರು ಮಾಡ್ತಿರ್ತಕ್ಕಂಥದ್ದು. ಗಜ್ಜರಿ, ಸೌತಿಕಾಯಿ, ಕಡಲೆಬೇಳೆ, ಶೇಂಗಾಕಾಳು, ವಟಾಣಿಕಾಳು ಇವುಗಳ ಮೂಲಕ ಕರಿಂಡಿಯನ್ನ ಹಾಕಿ, ಕರಿಂಡಿಯನ್ನ 2-3 ದಿವಸಗಳ ಮೊದಲು ಹಾಕಿ ಅದು ಸ್ವಲ್ಪ ಹುಳಿ ಬರುವ ರೀತಿ ಒಳಗಡೆ ಮಾಡಿ ಒಳ್ಳೆ ಮಸಾಲೆಯನ್ನ ಅದಕ್ಕೆ ಬೆರೆಸುವುದರ ಮೂಲಕ ಬಾಯಲ್ಲಿ ನೀರು ಅದನ್ನ ಇಟ್ಕೊಂಡ್ರೆ ಸಾಕು. ಪರಂ ಪೂಜ್ಯರು ಹೇಳ್ತಿರುವ ಪ್ರಕಾರ ಗಂಟಲಲ್ಲಿ ಕುತ್ಕೊಂಡು ಯಾರೋ ಒಬ್ರು ಜಗ್ಗದಂಗೆ ಆಗ್ತಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗಡೆ ಬಾಣವನ್ನು ತಯಾರು ಮಾಡಿರ್ತಕ್ಕಂಥದ್ದು. ಬಜ್ಜಿಗೆ ಎಲ್ಲ ರೀತಿಯ ತಪ್ಪಲ ಪಲ್ಯಗಳನ್ನ ಹಾಕಿ, ಕಾಳುಗಳನ್ನ ಹಾಕಿ ಸುಮಾರು 20-25 ಸಾವಿರ ಜನರು ಏಕಕಾಲಕ್ಕೆ ಈ ಒಂದು ಮಠದ ಪ್ರಾಂಗಣದಲ್ಲಿ ನಿಂತು ರೊಟ್ಟಿ ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕ ಸಮಾನತೆಗೆ ಈ ಭಾಗದ ಜನರು ಬಹಳಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಅಭಿನಂದನಾರ್ಹ. ಆ ನಿಟ್ಟಿನಲ್ಲಿ ಈ ಜಾತ್ರೆಗೆ ಇನ್ನೂ ಹೆಚ್ಚು ರೀತಿ ಒಳಗಡೆ ಬೆಳೆತಿರ್ತಕ್ಕಂಥದ್ದು ಬಹಳಷ್ಟು ಖುಷಿಯನ್ನು ತರ್ತಿರ್ತಕ್ಕಂಥದ್ದು. ಮತ್ತೆ ಜಾತ್ರೆ ಅಂದ ತಕ್ಷಣ ತೇರಿಗೆ ಉತ್ತತ್ತಿಯನ್ನ ಹಾಕಿ ಕಾಯಿ ಕರ್ಪೂರಗಳನ್ನು ಬೆಳಗಿ ಹೋಗ್ತಿರ್ತಕ್ಕಂಥ ಜಾತ್ರೆ ಇದಲ್ಲ. ಈ ಜಾತ್ರೆಯಲ್ಲಿ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು ಜಾನುವಾರು ಪ್ರದರ್ಶನವನ್ನು ಮಾಡುವುದರ ಮೂಲಕ
ದೇಶೀಯ ಗೋತಳಿಗಳನ್ನ ಬೆಳೆಸ್ತಿರ್ತಕ್ಕಂಥದ್ದು, ಸಾಕಾಣಿಕೆ ಮಾಡ್ತಿರ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿರ್ತಕ್ಕಂಥದ್ದು, ಹೆಚ್ಚು ಹಾಲು ಹಿಂಡಿರ್ತಕ್ಕಂಥದ್ದು ಗೋವುಗಳಿಗೆ ಹಾಲು ಉತ್ಪಾದಕರ ಸಂಘ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಪ್ರಶಸ್ತಿಯನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗೆ ಕೃಷಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಮಾಡಿ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಅನುಕೂಲವಾಗ್ತಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ವಿವರಿಸಿರ್ತಕ್ಕಂಥದ್ದು. ಮತ್ತೆ 2ನೇ ದಿವಸದ ಮಹಾಪೂಜೆ ಕಾರ್ಯಕ್ರಮ, ಅದರೊಟ್ಟಿಗೆ ರೊಟ್ಟಿ ಜಾತ್ರೆ, ಮತ್ತೆ ಅದರಲ್ಲಿ ವಿಶೇಷವಾಗಿ ಔಷಧಿ ವರ್ತಕರ ನರಗುಂದ, ಕೊಣ್ಣೂರು ಮತ್ತು ಶಿರೋಳದ ಔಷಧಿ ವರ್ತಕ ಸಂಘದವರು ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದರ ಮೂಲಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಿಂದ ರಕ್ತವನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ನಂತರ ಬೆನ್ನು ನೋವಿಗೆ, ಕಣ್ಣಿನ ಪೊರೆ ಪರೀಕ್ಷೆ, ಈ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಶಿಬಿರಗಳನ್ನ ಈ ಜಾತ್ರೆಯಲ್ಲಿ ಮಾಡುವುದರ ಮೂಲಕ ಜಾತ್ರೆ ಬರೀ ಜಾತ್ರೆ ಆಗಿರದೆ ಜನಪರವಾಗಿರ್ತಕ್ಕಂಥ ಜಾತ್ರೆ ಆಗಿದೆ. 3ನೇ ದಿವಸದ ಕಾರ್ಯಕ್ರಮವಾಗಿ ಲಘು ರಥೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನೆರವೇರ್ತಿರ್ತಕ್ಕಂಥದ್ದು. ಅದರೊಟ್ಟಿಗೆ ಕಲ್ಲು ಸಿಡಿ ಹೊಡಿತಿರ್ತಕ್ಕಂಥ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಗಳು, ಕುಸ್ತಿ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಈ ರೀತಿ ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಜಾತ್ರೆ ಇದಾಗಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಬಹಳಷ್ಟು ನಮಗೆ ಹೆಮ್ಮೆ ಅನಿಸ್ತಿರ್ತಕ್ಕಂಥದ್ದು ಅಂತೇಳಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಜಯವಾಗಲಿ. ಗದಗ ಜಿಲ್ಲೆಯ ಒಂದು ನೈಸರ್ಗಿಕ ಸಂಪತ್ತನ್ನು ಹೊಂದಿರತಕ್ಕಂಥ ಸುಂದರ ಗ್ರಾಮ ಶಿರೋಳ ಗ್ರಾಮದ ತೋಂಟದಾರ್ಯ ಮಠ ತನ್ನದೇ ಆಗಿರತಕ್ಕಂಥ ಐತಿಹಾಸಿಕ, ಸಾಹಿತ್ಯಿಕ, ಸಾಮಾಜಿಕ ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಾಮಾಜಿಕ ಮಠ. ಶ್ರೀಮಠ ಪ್ರತಿ ವರ್ಷ ಜಾತ್ರೆಯ 2ನೇ ದಿನ ರೊಟ್ಟಿ ಜಾತ್ರೆ ಸಮಗ್ರ ಕರ್ನಾಟಕದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದವರು, ಕುವೆಂಪುರವರು ಹೇಳಿದ ಪ್ರಕಾರ ಸರ್ವ ಜನಾಂಗದ ಶಾಂತಿಯ ತೋಟ, ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮದವರು ಒಟ್ಟುಗೂಡಿ ಊಟ ಮಾಡ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿಯನ್ನ ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಶ್ರೀಮಠದ ವಿಶೇಷ. ಶ್ರೀಮಠದ ಪೂಜ್ಯರು, ಶ್ರೀಮಠದ ಎಲ್ಲ ಭಕ್ತರು ಕೂಡ ಈ ಪ್ರಸಾದವನ್ನ ಸ್ವೀಕರಿಸ್ತಕ್ಕಂಥದ್ದು. ಇಲ್ಲಿ ಮಾಡಿರ್ತಕ್ಕಂಥ ಸಾಕಷ್ಟು ಸಾವಿರಾರು ಸಂಖ್ಯೆಯ ರೊಟ್ಟಿಗಳು, ಅದರ ಜೊತೆಗೆ ಬಾನ, ಕರಿಂಡಿ, ಪಲ್ಲೆ, ಸ್ವದೇಶಿ ಆಹಾರ ಪದ್ಧತಿಯನ್ನ ಒಂದು ಪ್ರತಿಬಿಂಬಿಸ್ತಕ್ಕಂಥ ವ್ಯವಸ್ಥೆ ಶ್ರೀಮಠದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಾತ್ರೆಯಲ್ಲಿ ಎಲ್ಲಾ ಜನಾಂಗದವರು ಭಾಗವಹಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾರೆ. ಅದರ ಜೊತೆಗೆ ಇವನಾರವ ಅನ್ನದೇ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನ ಹೊಂದಿರತಕ್ಕಂಥ ಶ್ರೀಮಠದ ಜಾತ್ರೆ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ಮಾದರಿಯ ಜಾತ್ರೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಿಳಿಜೋಳದ ರೊಟ್ಟಿ ತಿಂದಿರ್ತಕ್ಕಂಥವ್ರ ರೊಟ್ಟಿ ಬಹಳ ಗಟ್ಟಿ ಅನ್ನೋ ಮಾತನ್ನ ಸಾಕಷ್ಟು ಸಂದರ್ಭದಲ್ಲಿ ನಾವು ಕೇಳಿದ್ದೀವಿ. ಗಂಡು ಮೆಟ್ಟಿದ ನಾಡು ಈ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ ವಿಶೇಷ ಭೋಜನ ರೊಟ್ಟಿ ಊಟ. ನಮ್ಮ ಭಾಗದ ಪ್ರತಿ ಹಳ್ಳಿಗಳಲ್ಲಿ ಬೆಳಿಗ್ಗೆ ಒಲೆ ಹಚ್ಚಿದ ತಕ್ಷಣ ಪ್ರಾರಂಭವಾಗುವ ಮೊದಲನೇ ಊಟನೇ ರೊಟ್ಟಿ ಊಟ ಆಗಿರ್ತದೆ. ಆ ರೊಟ್ಟಿ ಊಟದ ವಿಶೇಷತೆಯನ್ನ ಸರ್ವ ಜನಾಂಗದವರು ಕುಳಿತು ಸವಿಯುವುದೇನಿದೆಯಲ್ಲ, ಅದು ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪದ್ಧತಿ. ಈ ಊಟದಿಂದ ಮನುಷ್ಯನ ಆರೋಗ್ಯಕ್ಕೂ ಕೂಡ ಒಂದು ವಿಶೇಷತೆಯನ್ನ ಅಥವಾ ಆರೋಗ್ಯದ ದೃಷ್ಟಿಯಿಂದ ರೊಟ್ಟಿ ಊಟ, ಅದರ ಜೊತೆಗೆ ಕರಿಂಡಿ, ಸೌತೆಕಾಯಿ, ಗಜ್ಜರಿ, ಉಪ್ಪು, ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಒಂದು ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಕರಿಂಡಿ, ಅದರ ಜೊತೆಗೆ ದ್ವಿದಳ ಧಾನ್ಯಗಳು, ಎಲ್ಲಾ ತರಹದ ಧಾನ್ಯಗಳನ್ನ, ಅದರ ಜೊತೆಗೆ ಪಲ್ಯ, ವಿಶಿಷ್ಟವಾಗಿರ್ತಕ್ಕಂಥ ಸೊಪ್ಪಿನ ಪಲ್ಯಗಳನ್ನ ಸೇರಿಸಿ ತಯಾರಿಸಿರ್ತಕ್ಕಂಥ ಬಾಜಿ, ಹಾಗೂ ಅನ್ನದಿಂದ ಮಾಡಿರ್ತಕ್ಕಂಥ, ಅಕ್ಕಿಯಿಂದ ಮಾಡಿರ್ತಕ್ಕಂಥ ಬಾನ, ಇವೆಲ್ಲವನ್ನ ಸೇರಿಸಿ ಎಲ್ಲಾ ಸರ್ವ ಜನಾಂಗದವರು ಕುಳಿತು ಏನು ಪ್ರಸಾದವನ್ನ ಸ್ವೀಕರಿಸಿದ ಏನಿದೆಯಲ್ಲ, ಶ್ರೀಮಠದ ಒಂದು
ಮುಖ್ಯ ಕೆಲಸವಾಗಿರ್ತಕ್ಕಂಥದ್ದು. ಶ್ರೀಮಠದ ಮೂಲ ಉದ್ದೇಶ ಕೂಡ ಕಾಯಕ ಮತ್ತು ದಾಸೋಹದ ಮಹತ್ವವನ್ನ ಸಾರ್ತಕ್ಕಂಥದ್ದು ಕೂಡ ಈ ರೊಟ್ಟಿ ಜಾತ್ರೆಯ ವಿಶೇಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮ್ಮೂರ ರೊಟ್ಟಿ ಜಾತ್ರೆ ಎಂದೇ ಖ್ಯಾತಿಯಾಗಿರ್ತಂತಹ ಗದಗ ಜಿಲ್ಲಾ ನರಗುಂದ ತಾಲೂಕು ಶಿರೋಳ ಗ್ರಾಮದ 2ನೇ ದಿನದ ನಡೆಯುವಂತ ನಮ್ಮೂರ ರೊಟ್ಟಿ ಜಾತ್ರೆ ಇಂದು ಸುಮಾರು 25ರಿಂದ 30,000 ಜನಸಂಖ್ಯೆ ಈ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಶೇಷವಾಗಿ ಈ ರೊಟ್ಟಿ ಜಾತ್ರೆಯನ್ನ ನಮ್ಮ ಲಿಂಗೈಕ್ಯ ಶ್ರೀ ತ್ರಿವಿಧದಾಸ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಡಂಬಳ ಗದಗಿಯವರು ಡಂಬಳ ಗ್ರಾಮದಲ್ಲಿ ರೊಟ್ಟಿ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಆ ಜಾತ್ರೆಯನ್ನ ಮುಂದೆ ಈ ಗದಗ ಶಾಖಾ ಮಠ ಅಂತ ಶಿರೋ ತೋಂಟದಾರ ಮಠದಲ್ಲಿ ಸುಮಾರು 25 ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ. ಮೊದಲು ಈ ಜಾತ್ರೆಗೆ ಗ್ರಾಮದಲ್ಲಿ 1-2 ಚೀಲ ಜೋಳದಿಂದ ತಯಾರಿಸಿದಂತ ರೊಟ್ಟಿಗಳು ಇಂದು 30ರಿಂದ 40 ಚೀಲದಿಂದ ತಯಾರಿಸಿದಂತ 1 ಲಕ್ಷದಿಂದ 1.5 ಲಕ್ಷ ರೊಟ್ಟಿಗಳು ಪ್ರತಿ ಮನೆಯಿಂದ ತಮ್ಮ ಒಂದು ಶೇರಿನ ಜೊತೆ ಇನ್ನೊಂದು ಶೇರ್ ಸೇರಿಸಿ ಶ್ರೀಮಠಕ್ಕೆ ತಂದು ಕೊಡ್ತಾರೆ. ಆ ರೊಟ್ಟಿಯನ್ನ ಸಮುದಾಯ ಭವನದಲ್ಲಿ ರಾಶಿ ಒಟ್ಟದಂಗೆ ಬನಿ ಒಟ್ಟದಂಗೆ ಒಡ್ತಾರೆ. ಒಟ್ಟಿ ಮುಂದೆ ಈ ಶ್ರೀಮಠದಲ್ಲಿ ಕಾರ್ಯಕ್ರಮ ಬಹಳ ಭವ್ಯವಾಗಿ ನಡೀತದೆ. ಈ ರೊಟ್ಟಿ ಜಾತ್ರೆಯ ತಯಾರಿಯನ್ನ 1 ವಾರ ಮುಂಚೆನೆ ಪ್ರಾರಂಭ ಮಾಡ್ತಾರೆ. ಮೊದಲು ಕರಿಂಡಿಯನ್ನ ಹಾಕ್ತಾರೆ. ಕರಿಂಡಿಗೆ ಗಜ್ರಿ, ಸೌತೆಕಾಯಿ, ಒಂದು 4-5 ತರದ ಮಸಾಲೆಯ ಸಾಮಾನುಗಳು ಹಾಕಿ ಕರಿಂಡಿಯನ್ನ ಹಾಕ್ತಾರೆ. ಹಾಗೆ ಸೊಪ್ಪು ಬಾಜಿ ಪಲ್ಯ ಅಂತ ಮಾಡ್ತಾರೆ. ಒಂದು 7-8 ತರದ ದ್ವಿದಳ ಧಾನ್ಯಗಳನ್ನ ಹಾಗೂ ಒಂದು 7-8 ತರದ ಸೊಪ್ಪುಗಳನ್ನ, ಮೆಂತ್ಯ ಪಲ್ಯ, ಕಿರಿಕ್ಸಾಲಿ, ಹಿಂಗೆ ಅನೇಕ ಸೊಪ್ಪುಗಳನ್ನ ಹಾಕ್ತಾರೆ. ಹಾಕಿ ಬಾಜಿ ಪಲ್ಯವನ್ನ ತಯಾರು ಮಾಡ್ತಾರೆ. ಹಾಗೆ ಮೊಸರನ್ನ ಮತ್ತು ಅನ್ನವನ್ನು ಮಾಡ್ತಾರೆ. ಮೊಸರನ್ನ, ಅದು ಬಾಣ, ಆ ಬಾಣವನ್ನ ಅಗಸಿ ಚಟ್ನಿ ಜೊತೆ ಸವಿಯುವುದೇ ಅದೊಂದು ತರ ಸ್ವೀಟ್ ಆಗುತ್ತೆ. ಹೀಗೆ ಈ ಉತ್ತರ ಕರ್ನಾಟಕದಲ್ಲಿ ಬಹು ಪ್ರಸಿದ್ಧಿಯನ್ನ ಪಡೆದಂತ ರೊಟ್ಟಿ ಜಾತ್ರೆ ನಮ್ಮೂರ ಜಾತ್ರೆಗೆ ತನುಮನದಿಂದ ಗ್ರಾಮಸ್ಥರು, ಸುತ್ತಮುತ್ತಲಿನ ಜನರು ಬಹಳ ಸಹಾಯ ಸಹಕಾರದಿಂದ ಬಂಡಿ, ಚಕ್ಕಡಿ, ರಿಕ್ಷಾ, ಟ್ರ್ಯಾಕ್ಟರ್ ಮೂಲಕ ತಂದು ರೊಟ್ಟಿಯನ್ನು ಕೊಟ್ಟು 2ನೇ ದಿನದ ಜಾತ್ರೆಯಲ್ಲಿ ಬಂದು ಆ ರೊಟ್ಟಿಯ ಜೊತೆ ಕರಿಂಡಿ, ಬಾಜಿ ಪಲ್ಯ ಮತ್ತು ಅಗಸಿ ಚಟ್ನಿ ಜೊತೆ ಬಾಣವನ್ನ ತಿನ್ನುವುದೇ ಒಂದು ಮಜಾ ಸಿಗುತ್ತೆ. ಕಟಂ ಅಂತ ಹೇಳಿ ಅದನ್ನು ಕಡಿಯುವ ಒಂದು ಸಪ್ಪಳವನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಇದೇ ನಮ್ಮೂರ ಜಾತ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದು. ಈ ಜಾತ್ರೆಗೆ ಸಹಾಯ ಸಹಕಾರ ನೀಡಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಮ್ಮೂರ ಜಾತ್ರೆ ರೊಟ್ಟಿ ಜಾತ್ರೆಗೆ ಜಯವಾಗಲಿ ಅಂತ ಘೋಷಿಸ್ತೇನೆ. ಯಾರಾದರೇನು, ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನು, ಪರುಷ ಸೋಂಕಿದ ಲೋಕ ಕೊಂದಾಗದೇನು. ಯಾರಾದರೇನು, ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ, ಪರುಷ ಸೋಂಕಿದ ಲೋಕ ಕೊಂದಾಗದೇನು.
ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು ಕಡುಪಾಪಿಯಾಗಲಿ ಶತ ಜಾತ್ರೆಗೆ ಜೈ ಜೈ ಅಂದ್ರೆ ರೊಟ್ಟಿ ಜಾತ್ರೆಗೆ ಜೈ ರೊಟ್ಟಿ ಜಾತ್ರೆ ಜೈ ಜೈ ಶಿರೋಳ ಜಾತ್ರೆ ಜೈ ಜೈ ನಮ್ಮೂರ ರೊಟ್ಟಿ ಜಾತ್ರೆಗೆ ರೊಟ್ಟಿ ಜಾತ್ರೆಗೆ ಜೈ ಜೈ ಅಂದವ್ರಿಗೆ ಜೈ ಜೈ ಮೂರ್ಖನಾಗಲಿ ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ ನೀ ಕರುಣೆ ತೋರಿದರೆ ಸಾಕು ಇನ್ನೇನು ಯಾರಾದರೇನು ನಾ ಹೇಗಿ ಲಿಂಗಾಯನಮ 2025ನೇ ಜಾತ್ರೆಯ ನಮ್ಮೂರ ಶಿರೋಳ ರೊಟ್ಟಿ ಜಾತ್ರೆಯ ಒಂದು ಇನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಅವೆಲ್ಲ ಇಲ್ಲಿ ಜನಗಳು 80,000 ಜನ ಇಲ್ಲಿ ಸಾಕಷ್ಟು ರೊಟ್ಟಿಯನ್ನ ಉಣಲಿಕ್ಕೆ ಬಹಳಷ್ಟು ಕುತೂಹಲದಿಂದ ನಿಂತಿದ್ದಾರೆ. ಅವ್ರಿಗೆಲ್ಲ ನನ್ನ ಜಾತಿಯ ಪರವಾಗಿ ಅವರನ್ನ ತುಂಬದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವು ಶಿರೋಳದ ತೋಂಟದಾರ್ಯ ಜಾತ್ರಾ ಮಹೋತ್ಸವಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ನಡೆಯುವ ನಮ್ಮ ರೊಟ್ಟಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಸಾಂಗವಾಗಿ ನಡೆಯುತ್ತಾ ಇದೆ. ಕಾರಣ ತಾವೆಲ್ಲರೂ ಈ ರೊಟ್ಟಿಯನ್ನು ಸೇವಕ್ಕಾಗಿ ತಮ್ಮಲ್ಲಿ ಕಟಕ ರೊಟ್ಟಿ, ಕರಿ ಹಿಂಡಿ ಮತ್ತು ಬಾಣ ರೊಟ್ಟಿ ಸೇವಕ್ಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಉತ್ತರ ಕರ್ನಾಟಕದ ಸುಪ್ರಸಿದ್ಧ ರೊಟ್ಟಿ ಜಾತ್ರೆಗೆ, ಉತ್ತರ ಕರ್ನಾಟಕ ಸುಪ್ರಸಿದ್ಧ ರೊಟ್ಟಿ ಜಾತ್ರೆಗೆ ನಾವು ಕರ್ಕಿಕಟ್ಟಿ ಗ್ರಾಮದವರು ಶಿರೋಳ ಜಾತ್ರಾ ಮಹೋತ್ಸವಕ್ಕೆ ರೊಟ್ಟಿ ಜಾತ್ರೆಗೆ ಊಟ ಮಾಡಕ್ ಬಂದೇವಿ. ರೊಟ್ಟಿ ಜಾತ್ರೆಗೆ ಉದುಂಟೇನು ಪರುಷ ಸೋಂಕಿದ ಲೋಹ ಹೊನ್ನಾಗದೇನು ಬಹಳ ಚಂದ ಐತಿ. ಹೌದ್ರಾ? ಅಯ್ಯೋ ಪ್ರತಿ ವರ್ಷ ಈ ವರ್ಷ ಬಹಳ ಹೆಚ್ಚು. ನೀವ್ ಎಷ್ಟು ರೊಟ್ಟಿ ತಂದು ಕೊಟ್ರಿ? ನಾವು ಒಂದು ಕ್ವಿಂಟಲ್ ಯಾವ ಶಿರೋಳ ನಿಮ್ದು ಅವ್ರ ನಿಮ್ದು ಊರಲ್ಲಿ ಹಾ. ರೊಟ್ಟಿ ಜಾತ್ರೆಗೆ ಯಾವ ಗ್ರಾಮದಿಂದ ಆಗಮಿಸ್ರಿ ನೀವು? ಕಪ್ಲೇರ್ ನಾವ 15 ದಿವಸ ಆತ. 15 ದಿವಸ ಆತ. ನಾವು ಎಷ್ಟು ರೊಟ್ಟಿ ತಂದು ಕೊಟ್ರಿ ನಿಮ್ ಗ್ರಾಮದಿಂದ? ಒಂದು ಟ್ರ್ಯಾಕ್ಟರ್, ಟ್ರ್ಯಾಕ್ಟರ್ ಅರಿತವನೇ ಆಗಲಿ ಅಜ್ಞಾನಿಯಾಗಲಿ ನೀ ದಾರಿ ತೋರಿದರೆ ಸಾಕು ಇನ್ನೇನು ಯಾರಾದರೇನು ನಾ ಹೇಗಿದ್ದರೇನು ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ ಪರುಷ ಸೋಂಕಿದ ಲೋಕ ಕೊಂದಾಗದೇನು ಪರುಷ ಸೋಂಕಿದ ಲೋಕ ಕೊಂದಾಗದೇನು ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ
ಆಸೆಯ ಪೂರೈಸು ಬಂದು ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು ತಂದೆ ಕೈ ಮುಗಿದೆ ಶಿರವಾಗಿ ನಿಂದು ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು ತಂದೆ ಕೈ ಮುಗಿದೆ ಶಿರವಾಗಿ ನಿಂದು ಕಂಗಳಿಗೆ ನಿನ್ನನು ಕಾಣುವಾಸೆ ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ ನಾಲಿಗೆಗೆ ಮಹಿಮೆಯ ಹಾಡುವಾಸೆ ಕರಗಳಿಗೆ ಗುರು ಪೂಜೆ ಮಾಡುವಾಸೆ ನನ್ನ ಕರಗಳಿಗೆ ಗುರು ಪೂಜೆ ಮಾಡುವಾಸೆ ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು ತಂದೆ ಕೈ ಮುಗಿದೆ ಶಿರವಾಗಿ ನಿಂದು ಮನಸ್ಸಿಗೆ ನಿನ್ನನು ಬೆರೆವಾಸೆ ಕನಸಲ್ಲು ನಿನ್ನನೆ ಕಾಣುವಾಸೆ ಬದುಕೆಲ್ಲ ನಿನ್ನೊಡನೆ ಬಾಳುವಾಸೆ ಈ ಆಸೆ ಹೀಗೆ ಇರವೆಂಬ ಆಸೆ ಈ ಆಸೆ ಹೀಗೆ ಇರವೆಂಬ ಆಸೆ ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು ತಂದೆ ಕೈ ಮುಗಿದೆ ಶಿರವಾಗಿ ನಿಂದು ತಂದೆ ಕೈ ಮುಗಿದೆ ನಿನ್ನ ನುಡಿಗಳು ನನಗೆ ವೇದದಂತೆ ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ ನಿನ್ನ ನುಡಿಗಳು ನನಗೆ ವೇದದಂತೆ ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ
ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ ಕರವು ಸೋಕಿದಾಗ ನಿನ್ನ ಕರವು ಸೋಕಿದಾಗ ನಿನ್ನ ನುಡಿಗಳು ನನಗೆ ವೇದದಂತೆ ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ ಸಿದ್ಧಲಿಂಗೇಶ್ವರ ನಮ್ಮೂರ ರೊಟ್ಟಿ ಜಾತ್ರೆ ಶಿರೋಳ ರೊಟ್ಟಿ ಜಾತ್ರೆಗೆ ನಮ್ಮೂರ ರೊಟ್ಟಿ ಜಾತ್ರೆಗೆ ನಮ್ಮೂರ ರೊಟ್ಟಿ ಜಾತ್ರೆಗೆ ಶಿರೋಳ ರೊಟ್ಟಿ ಜಾತ್ರೆಗೆ ಎಲ್ಲರೂ ಹೊಡ್ತಾರಪ್ಪ ಕಾಡಾಗಲಿ ನಾಡಾಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ ಅಲ್ಲಿ ನೀನು ನೆಲೆಸಿದಾಗ ಕಾಡಾಗಲಿ ನಾಡಾಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ ಅಲ್ಲಿ ನೀನು ನೆಲೆಸಿದಾಗ ಹರನನ್ನು ನಂಬದವ ಶಿವನನ್ನು ಕಾಡುವನು ಹರನನ್ನು ನಂಬದವ ಶಿವನನ್ನು ಕಾಡುವನು ನೀನು ಹರಸಿದಾಗ ತಂದೆ ನೀನು ಹರಸಿದಾಗ ನಿನ್ನ ನುಡಿಗಳು ನನಗೆ ವೇದದಂತೆ ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ ನಿನ್ನ ನುಡಿಗಳು ನನಗೆ ವೇದದಂತೆ ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಮಾತನಾಡು ಅಭವನೆಂಬ ಸುರನೇ ನೀ ಮಾತನಾಡು ಹರನೇ ನೀ ಮಾತನಾಡು ಅಭವನೆಂಬ ಸುರನೇ ನೀ ಮಾತನಾಡು ಸುರ
ಸುರರ ದೇವರ್ಕಾಳ ಭರಿತನೊಳಗೇನಿ ಸುರರ ದೇವರ್ಕಾಳ ಭರಿತನೊಳಗೇನಿ ಮರ್ಯಾದ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಅಕ್ಷಯ ಮಾತನಾಡು ಅಭವನೆಂಬ ಕುಕ್ಷಿಯ ಮಾತನಾಡು ಅಕ್ಷಯ ಮಾತನಾಡು ಅಭವನೆಂಬ ಕುಕ್ಷಿಯ ಮಾತನಾಡು ಕುಕ್ಷಿಯೊಳಗೆ ತ್ರೈಲೋಕ ವಾಸಲುವಂತ ಕುಕ್ಷಿಯೊಳಗೆ ತ್ರೈಲೋಕ ವಾಸಲುವಂತ ರಕ್ಷೀಪ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ ಜಂಗುಡಿ ದೈವದೊಡೆಯ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷ
ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನ್ನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಎಲ್ಲರೂ ಹೂವ ತನ್ನಿರಿ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ, ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣು ಎಡೆಯೂರ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಕಾಯಕವ ಮಾಡಿದೆ, ಕರ್ಮವನ್ನು ಅಡಗಿಸಿದೆ, ಧರ್ಮದೇವತೆಯಂತೆ ನೀನಿಂದು ಮೆರವೆ. ಕಾಯಕವ ಮಾಡಿದೆ, ಕರ್ಮವನ್ನು ಅಡಗಿಸಿದೆ, ಧರ್ಮದೇವತೆಯಂತೆ ನೀನಿಂದು ಮೆರವೆ. ಧರ್ಮ ನೀತಿಯ ನಿಲುವ ನೀನೇರಿ ಮೆರೆದೆ, ಧರ್ಮ ನೀತಿಯ ನಿಲುವ ನೀನೇರಿ ಮೆರೆದೆ. ಧರ್ಮಾತ್ಮರನ್ನು ಕಂಡು ನೀನವರಿಗೊಲಿದೆ. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಯೋಗಿವರ್ಯನು ನೀನು, ಪುಣ್ಯಮೂರ್ತಿಯು ನೀನು, ವಿಶ್ವಬಂಧುವು ನೀನು, ವಿಶ್ವಪಾಲನು ನೀನು,
ಯೋಗಿವರ್ಯನು ನೀನು, ಪುಣ್ಯಮೂರ್ತಿಯು ನೀನು, ವಿಶ್ವಬಂಧುವು ನೀನು, ವಿಶ್ವಪಾಲನು ನೀನು, ವಿಶ್ವಜ್ಯೋತಿಯು ನೀನು, ವಿಶ್ವಮೂರ್ತಿಯು ನೀನು, ವಿಶ್ವಜ್ಯೋತಿಯು ನೀನು, ವಿಶ್ವಮೂರ್ತಿಯು ನೀನು, ವಿಶ್ವವಂದ್ಯನು ನೀನು, ಮುಕ್ತಿದಾತನು ನೀನು. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ, ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ, ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣು ಎಡೆಯೂರ ಶ್ರೀ ಗುರು ಸಿದ್ಧಲಿಂಗ, ಶರಣೆಂಬೆ ಶ್ರೀ ಗುರುವೇ. ನೀನಾರು ನಾನಾರು ಎಂಬುದನ್ನು ಅರುಹಿದೆ, ಜನ್ಮ ಜನ್ಮಾಂತರದ ಮರ್ಮವನ್ನು ತಿಳುಹಿದೆ. ನೀನಾರು ನಾನಾರು ಎಂಬುದನ್ನು ಅರುಹಿದೆ, ಜನ್ಮ ಜನ್ಮಾಂತರದ ಮರ್ಮವನ್ನು ತಿಳುಹಿದೆ. ಸತ್ಯ ಧರ್ಮವನರುಹಿ ಧರ್ಮಾತ್ಮನೆನಿಸಿದೆ, ಸತ್ಯ ಧರ್ಮವನರುಹಿ